ತುಂಗಭದ್ರಾ ಎಡದಂಡೆ ಕಾಲುವೆಯ ಕೆಳಭಾಗದ ರೈತರಿಗೆ ಸಮರ್ಪಕ ನೀರು ಬಾರದೇ ಇರುವುದರಿಂದ ರೈತರು ಬೆಳೆದ ಬೆಳೆಗಳು ಒಣಗಿ ಹೋಗುತ್ತಿವೆ. ಇದರಿಂದಾಗಿ ಸಾಕಷ್ಟು ನಷ್ಟ ಉಂಟಾಗುತ್ತಿದೆ. ಈ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಗಿದೆ. ನೀರು ಹರಿಸಲು ಸಂಬಂಧಪಟ್ಟವರಿಗೆ ಸೂಕ್ತ ನಿರ್ದೇಶನ ನೀಡದೇ ಇರುವ ಮುಖ್ಯಮಂತ್ರಿಗಳ ನಡೆ ಖಂಡಿಸಿ ಪ್ರತಿಭಟನೆ ನಡೆಸಲಾಗುತ್ತದೆ. ಕೆಳಭಾಗದ ರೈತರಿಗೆ ಸಮರ್ಪಕ ನೀರು ಬಾರದೇ ಇರುವುದರಿಂದ ಅಕ್ಟೋಬರ್ 4ರಂದು ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಪ್ರಭಾಕರ್ ಪಾಟೀಲ್ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತುಂಗಭದ್ರಾ ಎಡದಂಡೆ ಕಾಲುವೆಯ ಹಾಗೂ ಬಲದಂಡೆ ಕಾಲುವೆಯ ಕೆಳಭಾಗದ ರೈತರಿಗೆ ನೀರು ಹರಿಸಲು ಅಧಿಕಾರಿಗಳು ಸಮರ್ಪಕವಾಗಿ ನಿರ್ವಹಣೆ ಮಾಡುತ್ತಿಲ್ಲ. ಹೆಸರಿಗೆ ಮಾತ್ರ ನೀರು ನಿರ್ವಹಣೆ ಸಮಿತಿ ಮಾಡಲಾಗಿದೆ. ಸಮರ್ಪಕ ನೀರು ಪೂರೈಸುವಲ್ಲಿ ವಿಫಲವಾಗಿದೆ ಎಂದು ಆರೋಪಿಸಿದರು. ಮೇಲ್ಭಾಗದಲ್ಲಿ ಸಾಕಷ್ಟು ನೀರನ್ನು ಅಕ್ರಮ ಪಡೆದು ನೀರಾವರಿ ಮಾಡುತ್ತಿದ್ದಾರೆ. ಈ ಬಗ್ಗೆ ಸಾಕಷ್ಟು ಬಾರಿ ದೂರು ನೀಡಿದೆ. ಸಾಕ್ಷಿ ಸಮೇತ ಮಾಹಿತಿ ನೀಡಲಾಗಿದೆ. ಕ್ರಮ ಕೈಗೊಳ್ಳುವವರೇ ನೀರು ಬಿಡುತ್ತಿದ್ದಾರೆ ಎಂದು ದೂರಿದರು. ಸಮರ್ಪಕ ನೀರು ಪೂರೈಸಲು ಆಗ್ರಹಿಸಿ ಈಗಾಗಲೇ ಸಾಕಷ್ಟು ರಸ್ತೆ ತಡೆ ಹೋರಾಟ ಮಾಡಲಾಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಮನವಿ ನೀಡಲಾಗಿದೆ. ತುಂಗಭದ್ರಾ ಜಲಾಶಯಕ್ಕೆ ಬಾಗಿನ ಅರ್ಪಿಸಲು ಬಂದಿದ್ದ ಮುಖ್ಯಮಂತ್ರಿಗಳ ಗಮನಕ್ಕೂ ಈ ವಿಷಯ ತರಲಾಗಿದೆ. ಆದರೂ ನಮಗೆ ಮುಖ್ಯಮಂತ್ರಿಗಳಿಂದಲೂ ಸೂಕ್ತ ಸ್ಪಂದನೆ ದೊರೆತಿಲ್ಲ ಎಂದರು. ಅಕ್ಟೋಬರ್ 4ರಂದು ಜಿಲ್ಲೆಗೆ ಆಗಮಿಸುವ ಮುಖ್ಯಮಂತ್ರಿಗಳ ವಿರುದ್ಧ ಕರ್ನಾಟಕ ರಾಜ್ಯ ರೈತ ಸಂಘ ಪ್ರತಿಭಟನೆ ನಡೆಸಲು ನಿರ್ಧರಿಸಿದೆ ಎಂದು ತಿಳಿಸಿದರು. ಜಿಲ್ಲಾ ಉದ್ದೇಶ ಏನು ಅಂತಂದರೆ 24ನೇ ತಾರೀಕಿಗೆ ಇದೇ ಒಂದು ಪ್ರೆಸ್ ಕ್ಲಬ್ನಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಗೌರವಾಧ್ಯಕ್ಷರಾದ ಚಾಮರಾಜ ಮಾಲಿಪಾಟೀಲರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ಅದೇನಂತಂದರೆ, ತುಂಗಭದ್ರಾ ಎಡದಂಡೆ ನಾಲೆಯ ಜ್ವಲಂತ ಸಮಸ್ಯೆಗಳ ಬಗ್ಗೆ ಹಲವಾರು ಬಾರಿ ನಾವು ನೀರಾವರಿ ಅಧಿಕಾರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೂ ಹಾಗೂ ಮುಖ್ಯಮಂತ್ರಿಗಳಿಗೂ ದೂರು ಕೊಟ್ಟರೂ ಕೂಡ ದಶಕಗಳಿಂದ ಈ ಒಂದು ಹೋರಾಟ ನಿರಂತರವಾಗಿ ಮಾಡ್ತಾ ಬಂದಿದ್ದೀವಿ. ಆದರೆ ಆ ಹೋರಾಟಕ್ಕೆ ಇದುವರೆಗೂ ಯಾವುದೇ ಒಂದು ಸೂಕ್ತ ಪರಿಹಾರ ಸಿಕ್ಕಿಲ್ಲ. ಕಾಲುವೆಗೆ ನೀರು ಬಂದು 2 ತಿಂಗಳು ಆದರೂ ಕೂಡ ಇವತ್ತು ಮೈಲ್ 104ರಲ್ಲಿ ಗೇಜ್ ಕಾಪಾಡಿಕೊಳ್ತಕ್ಕಂಥ ಕೆಲಸ ಇವತ್ತಿಗೂ ಅಧಿಕಾರಿಗಳು ಮಾಡ್ತಾ ಇಲ್ಲ. ಕಾರಣ ಏನಂತಂದರೆ, ಸುಮಾರು ಒಂದು 150 ಸಿಬ್ಬಂದಿಗಳ ಕೊರತೆ ಇದೆ ಅಂತೇಳಿ 2 ವರ್ಷದಿಂದ ಅದೇ ರಾಗ ಆಡ್ತಾ ಇದ್ದಾರೆ. ಇದರ ಬಗ್ಗೆ ಮೊನ್ನೆ ಹೊಸಪೇಟೆಯಲ್ಲಿ ಬಾಗಿನ ಅರ್ಪಿಸಲಿಕ್ಕೆ ಬಂದಿರತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ನೀರಾವರಿ ಸಚಿವರಾಗಿರ್ತಕ್ಕಂಥ DK ಶಿವಕುಮಾರ್ ಅವರನ್ನು ಖುದ್ದಾಗಿ ನಾವು ಚಾಮರಾಜ ಪಾಟೀಲರ ನಿಯೋಗ ಭೇಟಿ ಮಾಡಿದಾಗ ಅಲ್ಲಿ ನಮಗೆ ಒಂದು ಭರವಸೆಯನ್ನು ಕೊಟ್ಟರು ಮುಖ್ಯಮಂತ್ರಿಗಳು. ಇದೆಲ್ಲ ಸಮಸ್ಯೆಗೆ ನಾವು ಪರಿಹಾರ ಕೊಡ್ತೀವಂತೇಳಿ ಅಲ್ಲಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಮತ್ತು ಕೊಡಗು ಉಸ್ತುವಾರಿ ಸಚಿವರನ್ನ ಕರೆದು ಭೇಟಿ ಮಾಡಿ ತುರ್ತಾಗಿ ಈ ಕಾಲುವೆಗಳಿಗೆ ನೀರು ಕೊಡಿಸಿ ಅಂತ ಹೇಳಿದಾಗ್ಯೂ ಕೂಡ ಇವತ್ತಿಗೂ ಯಾವುದೇ ರೀತಿಯ ಅಲ್ಲಿ ನೀರು ನಿರ್ವಹಣೆ ಮಾಡಲು ಈ ಒಂದು ಸಚಿವರು ವಿಫಲರಾಗಿದ್ದಾರೆ. ಮತ್ತು ಅದರ ಬಗ್ಗೆ ಯಾವುದೇ ಒಬ್ಬ ಅಧಿಕಾರಿನ ಕರೆದು ಸಭೆ ಕೂಡ ಮಾಡಲಿಲ್ಲ. ಅಲ್ಲಿಯ ಚೀಫ್ ಇಂಜಿನಿಯರ್ ಅವರು ಕೂಡ ಅಸಹಾಯಕರಾಗಿಬಿಟ್ಟಿದ್ದಾರೆ. ಇವತ್ತು 82ನೇ ಕಾಲುವೆಯಾಗಿರ್ಬೋದು ಅಥವಾ 91, 76, 82, 85, 89, 90, 91 ಮತ್ತು 92 ಈ ಭಾಗದ ಕಾಲುವೆಗಳಿಗೆ ಇವತ್ತಿಗೂ ಕೂಡ ನೀರು ಬಂದಿಲ್ಲ. ಅಲ್ಲಿ ಹಾಕಿರ್ತಕ್ಕಂಥ ಭತ್ತ ಎಲ್ಲ ಸಂಪೂರ್ಣ ಒಣಗಿ ಹೋಗ್ಬಿಟ್ಟದೆ. ಭತ್ತ ಆಗಿರ್ಬೋದು, ಕೆಲವೊಂದು ಲೈಟ್ ಇರಿಗೇಷನ್ ತಾವುಗಳು ತಮ್ಮ ನೀವಾಗ ಹೋಗಿ ಅಲ್ಲಿ ನೋಡ್ಬೋದು, ಎಲ್ಲ ಒಣಗಿ ನಿಂತುಬಿಟ್ಟಿದೆ. ಏನು ಆ ಒಡೆಯ ಕಟ್ಟಿರ್ತಕ್ಕಂಥ ಸಮಯದಲ್ಲಿ ಒಂದು ನೀರಿನ ಅವಶ್ಯಕತೆ ಭಾಳ ಇರೋದ್ರಿಂದ ನೀರಿನಿಂದ ಒಣಗಿ ಹೋಗ್ಬಿಟ್ಟು, ಹಿಂಗಾಗಿ ನಾವು ಯಾರಿಗೆ ಮನವಿ ಪತ್ರ ಕೊಟ್ಟರು ಕೂಡ ಯಾವುದೇ ಒಂದು ಕೆಲಸ ಆಗ್ತಾ ಇಲ್ಲ ಅಂತ ಭಾಳ ಒಂದು ಅದು ಹೋರಾಟ. ನಾವು ಮನವಿ ಪತ್ರ ಕೊಡಬೇಕು, ಅವ್ರು ತಗೋಬೇಕು. ಕಾಟಾಚಾರಕ್ಕೆ 1 ದಿವಸ 2 ದಿವಸ ನೀರು ಕೊಡ್ತಾರೆ, ಆಮೇಲೆ ಯಥಾಸ್ಥಿತಿ ಬಂದ್ ಮಾಡೋದು. ಈ ಒಂದು ಅವರು ಬರುವ ಸಮಯದಲ್ಲಿ
ಕರ್ನಾಟಕ ರಾಜ್ಯ ರೈತ ಸಂಘದ ನೇತೃತ್ವದಲ್ಲಿ ದೊಡ್ಡ ಮಟ್ಟದ ಒಂದು ಪ್ರತಿಭಟನೆಯನ್ನು ಮುಖ್ಯಮಂತ್ರಿಗಳ ವಿರುದ್ಧ ಮಾಡಬೇಕಂತ ಈ ಒಂದು ತೀರ್ಮಾನವನ್ನು ನಮ್ಮ ಗೌರವ ಅಧ್ಯಕ್ಷರು ತೀರ್ಮಾನ ಮಾಡಿದ್ದಾರೆ. ಇವತ್ತು ನಾರಾಯಣಪುರ ಬಲ್ದಂಡಿ ವಿಷಯ ಕೂಡ ಆಗಿದೆ. 1466 ಕೋಟಿ ರೂಪಾಯಿ ಕಾಮಗಾರಿ ಇವತ್ತು ಹಳ್ಳ ಹಿಡಿದುಬಿಟ್ಟಿದೆ. ಈ ಸಂದರ್ಭದಲ್ಲಿ ಬೂದಯ್ಯ ಸ್ವಾಮಿ, ಮಲ್ಲಣ್ಣ ದಿನ್ನಿ, ಹಾಜಿ ಮಸ್ತಾನ್, ಉಮ್ಮಣ್ಣ ನಾಯಕ ಸೇರಿದಂತೆ ಇನ್ನಿತರರು ಇದ್ದರು.